ಪ್ರೆಸ್ ಗ್ಯಾಲರಿಲಿ ಮೊದಲನೇ ಬಾರಿಗೆ ಪೊಲೀಸ್ನವರು ಸೇವಾದಳದ ಡ್ರೆಸ್ಸಲ್ಲಿ ಒಳಗಡೆ ರಿವಾಲ್ವರ್ ಇಟ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ಸಂಜಯ್ ಗಾಂಧಿ ಬಾಲ್ಕಿಗೆ ಹೋಗ್ತಾರೆ. ಅದೇ ದೊಡ್ಡದು ಆಯಿತು. ಆಗ ಸಂಜಯ್ ಗಾಂಧಿ ಬೈ ರೋಡ್ ಹೋಗಬೇಕಾಗಿತ್ತು. ಒಂದು 100 ಕಿಲೋಮೀಟ್ರ್ ಆಗುತ್ತೆ, 100-120 ಕಿಲೋಮೀಟ್ರ್. ಪ್ರತಿ ಮೈಲ್ಗಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ನ ಹಾಕಿದ್ರು. ಅಷ್ಟೊಂದು ರಕ್ಷಣೆ. ವೀರೇಂದ್ರ ಪಾಟೀಲು ಮಾಜಿ ಮುಖ್ಯಮಂತ್ರಿ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಾವು ಅವ್ರ ಮನೆ ಮುಂದೆ ಪೊಲೀಸ್ ಕೂತಿರೋನು ಒಂದು ರಿಜಿಸ್ಟ್ರ್ ಇಟ್ಟಿದ್ರು, ಅಲ್ಲಿ ನಾವು ಸೈನ್ ಮಾಡಬೇಕಾಗಿತ್ತು. ಆಗಿನ ಕಾಲದಲ್ಲಿ ಮೊದಲ ಬಾರಿಗೆ ಪತ್ರಕರ್ತರ ಬಯೋಡಾಟಾನ ಇಂಟೆಲಿಜೆನ್ಸ್ನವ್ರು ಕಲೆಕ್ಟ್ ಮಾಡಿದ್ರು. ಅಲ್ಲಿವರೆಗೆ ಇರಲಿಲ್ಲ. ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಒಂದು ಕಾರ್ಮಿಕರ ಮೇಲೆ ಹಲ್ಲೆ ನಡೆದು ಪೊಲೀಸ್ನವರು ಫೈರಿಂಗ್ ಮಾಡಿ 4 ಜನ ಸತ್ತವರು. ನಾನು ಸಂವಿಧಾನ ಕಂಡಕಕ್ಕೆ ಸೇರಿದ ಮೇಲೆ ನನಗೆ ಅವರು ಜಿಲ್ಲಾ ವರದಿಗಾರ ಮಾಡಿದ್ದು ಗುಲ್ಬರ್ಗ ನಾನು ನೋಡೇ ಇರಲಿಲ್ಲ. ಹೋದೆ, ಅಲ್ಲಿ ಹೋಗಿ ಅಲ್ಲಿ ಜನನ ತಿಳ್ಕೊಂಡು ಅಲ್ಲಿ ಭಾಷೆ ಕಲ್ತ್ಕೊಂಡು ಅಲ್ಲಿ ಟೆಂಪರೇಚರ್ಗೆ ನಾನು ಅಡ್ಜಸ್ಟ್ ಆಗೋದಕ್ಕೆ ಒಂದು ವಾರ ಬೇಕಾಯಿತು. ಯಾಕಂದರೆ ಇಲ್ಲಿ ನಾವು ಭಾಳ ತಂಪಾಗಿದ್ದವರು. ಆದರೆ ಜನ ಯಾರು ನಾನು ಬೆಂಗಳೂರಿನವನು ಅಂತ ತಿಳಿಲೇ ಇಲ್ಲ. ಈಗಲೂ ನಾನು ಇಷ್ಟಪಡೋದು ಗುಲ್ಬರ್ಗ ಜನನೇ. ಯಾಕೆಂದರೆ ಅವರು ಹೃದಯವಂತರು. ಭಾಷೆ ಹೊರಟು ನೇರವಾಗಿ ಮಾತಾಡ್ತಾರೆ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಈ ದೃಷ್ಟಿಯಿಂದ ಅದು ಅಲ್ಲದೆ ಅದು ಹಿಂದುಳಿದ ಪ್ರದೇಶ ಆಗಿತ್ತು, ಬಡತನ ಜಾಸ್ತಿ ಇತ್ತು, ರೋಗ ರುಜಿನ ಎಲ್ಲ ಜಾಸ್ತಿ. ಪತ್ರಕರ್ತನಿಗೆ ಅಂಥ ಊರುಗಳೇ ಬೇಕು ಬರೆಯೋದಕ್ಕೆ. ಕಷ್ಟಗಳು, ಸಮಸ್ಯೆಗಳು. ಗುಲ್ಬರ್ಗ ಪ್ರಾಪರು 76-77 ಆ ಟೈಮಲ್ಲಿ. ಅಂದರೆ ಇನ್ನು ಎಲೆಕ್ಷನ್ನು ಇಂದಿರಾ ಗಾಂಧಿಗೆ ಆಗಿತ್ತು, ಮುಗಿದಿತ್ತು. 77ಕ್ಕೆ ಮೊದಲನೇ ಚುನಾವಣೆ, ಲೋಕಸಭೆ ಚುನಾವಣೆ. ಆವಾಗ ಸಂಜಯ್ ಗಾಂಧಿ ಇದ್ದರು, ಇನ್ನೂ ಬದುಕಿದ್ರು. ಬೀದರ್ಗೆ ಬಂದಿದ್ದರು, ಬೀದರಿಂದ ಗುಲ್ಬರ್ಗ. ಅವರು ಮೇನಕಾ ಗಾಂಧಿ ಅವರು ಇಬ್ಬರು ಏರೋಪ್ಲೇನಲ್ಲಿ ಬಂದಿಳಿದ್ರು ಬೀದರ್. ಅಲ್ಲಿ ಒಂದು ಏರ್ಫೋರ್ಸ್ ಸ್ಟೇಷನ್ ಇದೆ, ಅಲ್ಲಿ ಬಂದಿಳಿದ್ರು. ಆವಾಗ KH ಪಾಟೀಲ್, ಈಗಿನ ಪಾಟೀಲ್ ಅವ್ರ ತಂದೆ, ಅವರು KPCC ಪ್ರೆಸಿಡೆಂಟ್. ದೇವರಾಜ ಅರಸು ಮುಖ್ಯಮಂತ್ರಿ. ಭೀಮಣ್ಣ ಕಂಡ್ರೆ ಭಾಲ್ಕಿಯವರು, ಅವರು 1 ಲಕ್ಷ ಸಸಿ ನೆಡೋದು ಅಂತ ಕಾರ್ಯಕ್ರಮ. ಅದಕ್ಕೆ ಉದ್ಘಾಟನೆಗೆ ಇವರು ಸಂಜಯ್ ಗಾಂಧಿ ಬರಬೇಕು. ಸರಿ, ಅಲ್ಲಿ ಹೋಗಬಾರ್ದಂಗೆ ಮಾಡಬೇಕು ಅಂತ ದೇವರಾಜ ಅರಸು ಕಡೆಯವರು. ಇದು ಒಂಥರ ಗುಂಪುಗಾರಿಕೆ. ಅದು ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇದೆ, ಎಲ್ಲ ಕಾಲದಲ್ಲೂ. ಬೀದರ್ IBನಲ್ಲಿ ಮಾಡಿ ಮೇಲೆ ಸಂಜಯ್ ಗಾಂಧಿ, ಮೇನಕಾ ಗಾಂಧಿ. ಆಗ ಅವರು MP ಅಲ್ಲ, ಏನೂ ಅಲ್ಲ, ಪ್ರಧಾನಿಯ ಮಗ. ಆದರೆ ಅವರಿಗೆ ಕೊಟ್ಟ ಪೊಲೀಸ್ ರಕ್ಷಣೆ Z ಕ್ಯಾಟಗರಿ. ಅಂದರೆ ರಾಷ್ಟ್ರಪತಿಗೆ ನಾವೇನು ಕೊಡ್ತೀವಿ ಅದನ್ನು ಕೊಟ್ಟಿದ್ದರು. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಡೆಯುತ್ತೆ ಅನ್ನೋದು. ಆಮೇಲೆ ಬಾಲ್ಕಿಗೆ ಹೋಗಿ ಗುಲ್ಬರ್ಗಾಗೆ ಹೋಗ್ಬೇಕಾ, ನೇರವಾಗಿ ಹೋಗ್ಬೇಕಾ, ಇಷ್ಟೇ ಚರ್ಚೆ. ಚೀಫ್ ಮಿನಿಸ್ಟ್ರು ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ರು ಕೇಳಲಿಲ್ಲ ಅಂದ್ಬಿಟ್ಟು ಚೀಫ್ ಮಿನಿಸ್ಟ್ರ್ ಇಳಿದು ಬಂದುಬಿಟ್ರು ಕೆಳಗಡೆಗೆ. ದೇವರಾಜ ಅರಸು ಅವ್ರ ಜೊತೆಗೆ ಎಲ್ಲ ಬಂದುಬಿಟ್ರು. ಉಚ್ಚಮಜ್ಜಿಗೌಡ ಎಲ್ಲರೂ ಇದ್ದರು, ಗೋರ್ಪಡೆ ಇದ್ದರು, ಎಲ್ಲರೂ ಇದ್ದರು, ಬಂದುಬಿಟ್ರು ಎಲ್ಲ. ಅವರು ಕೆಂಪಗಾಗ್ಬಿಟ್ಟಿದ್ರು ದೇವರಾಜ ಅರಸು. ಏನಾದರೂ ಮಾಡ್ಕೊಳ್ಳಿ ಪಡ್ಡೆ ಹುಡುಗರು ಅಂತೆಲ್ಲ ಬೈಕೊಂಡು ಬಂದು ಕೆಳಗಡೆ ನಿಂತು. ರಘುಪತಿ ಆಗ ಅಲ್ಲಿದ್ದರು. ಗೆದ್ವಿ ಅಂದ್ಬಿಟ್ಟು ಆಂಜನೇಯನ ಥರ ಅಲ್ಲಿಂದ ಮೇಲಿಂದ ಕೆಳಗಡೆಗೆ ಬಂದರು. ಏನಾಯಿತು? ಸಂಜಯ್ ಗಾಂಧಿ ಬಾಲ್ಕಿಗೆ ಹೋಗ್ತಾರೆ. ಅದೇ ದೊಡ್ಡದು ಆಯಿತು.
ಆಗ ಸಂಜಯ್ ಗಾಂಧಿ ಬೈ ರೋಡ್ ಹೋಗಬೇಕಾಗಿತ್ತು. ಒಂದು 100 ಕಿಲೋಮೀಟರ್ ಆಗುತ್ತೆ, 100-120 ಕಿಲೋಮೀಟರ್. ಪ್ರತಿ ಮೈಲ್ಗಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ನ ಹಾಕಿದ್ರು. ಅಷ್ಟೊಂದು ರಕ್ಷಣೆ. 1,00,000 ಸಸಿನ ಅವರು ಸಂಜಯ್ ಗಾಂಧಿದು ಎರಡೇ ಇತ್ತು ಕಾರ್ಯಕ್ರಮ. ಒಂದು ಗಿಡ ನೆಡಿ, ಇನ್ನೊಂದು ನರ ಕಡಿ, ಎರಡೇ ಕಾರ್ಯಕ್ರಮ, ಇನ್ನೇನು ಇರಲಿಲ್ಲ. ಅದು 5 ಅಂಶಗಳ ಕಾರ್ಯಕ್ರಮ, ಆದರೆ ಅದು ಎರಡೇ ಅವ್ರು ಹೇಳ್ತಾ ಇದ್ದಿದ್ದು. ಎಲ್ಲ ಕಡೆ 5 ನಿಮಿಷ ಭಾಷಣ, ಅದನ್ನು ನಾವು ಲೀಡ್ ಮಾಡಿ ಬರಿಬೇಕು, ಗೊತ್ತಾಯ್ತಾ. ಆಮೇಲೆ ಅವರು ಆಯಿತು 1,00,000 ಸಸಿ ನೆಟ್ಟರು. ಅದೇನ ಇಷ್ಟೊತ್ತಿಗೆ ಬೆಳೆದಿದ್ದರೆ ಒಂದು ಕಾಡಾಗಬೇಕಾಗಿತ್ತು. ಈಗ ಹೋದರೆ ಏನೂ ಇಲ್ಲ, ನೀವು ನೋಡಬಹುದು, ಗೊತ್ತೈತೆ. ಅದು ಬೆಂಗಾಡ್ತು, ಅಲ್ಲಿ ಆಯಿತು, ಅದೇನೋ ಮುಗೀತು. ಅಲ್ಲಿಂದ ಸಂಜಯ್ ಗಾಂಧಿ ಬಂದ ಮೇಲೆ ಈಗ ಅವ್ರ ಮಗ ಈಶ್ವರ್ ಖಂಡ್ರೆ ಸಚಿವರು, ಅವರು ಬಂದು ಹೋಗಿ ಆದಮೇಲೆ ದೇವರಾಜ ಅರಸುಗೂ ಇಂದಿರಾ ಗಾಂಧಿಗೂ ಅಷ್ಟಕ್ಕಷ್ಟ ಇತ್ತು. ಅದರಿಂದ ಅವರೇನು ಮಾಡಿದ್ರು, ಆಗಿನ ಕಾಲದಲ್ಲಿ ಮೊದಲನೇ ಬಾರಿಗೆ ಪತ್ರಕರ್ತರ ಬಯೋಡಾಟಾನ ಇಂಟೆಲಿಜೆನ್ಸ್ನವ್ರು ಕಲೆಕ್ಟ್ ಮಾಡಿದ್ರು. ಅಲ್ಲಿವರೆಗೆ ಇರಲಿಲ್ಲ ಅದೆಲ್ಲ. ಅವಾಗ ಶುರು ಆಯಿತು. ಅವ್ರು ಬಂದು ಬರ್ಕೊಂಡು ಹೋದ್ರು ನಮ್ದೆಲ್ಲ. ಸರ್ ಅಲ್ಲ, ಎಲ್ಲ ಪತ್ರಕರ್ತರದ್ದು ಒಂದು ತಗೊಳ್ಳಿ ಅಂತ ಹೇಳಿದರು. ಇಂಟೆಲಿಜೆನ್ಸಲ್ಲಿ ಒಂದು ಓಪನ್ ಮಾಡಿದ್ರು. ನಮ್ಮದು ಅಕೌಂಟು ಇಂಟೆಲಿಜೆನ್ಸಲ್ಲಿ ಓಪನ್ ಆಯಿತು. ನಮ್ಮ ಹೆಸರುಗಳು, ನಾವು ಎಲ್ಲಿಂದ ಬಂದ್ವಿ, ಏನು, ಯಾರನ್ನು ಓದಿದ್ವಿ, ಎಲ್ಲಿ ಓದಿದ್ವಿ, ಯಾರು ಏನು ಅಂತೆಲ್ಲ ಆಯಿತು. ಆಮೇಲೆ ಪ್ರೆಸ್ ಗ್ಯಾಲರಿಲಿ ಮೊದಲನೇ ಬಾರಿಗೆ ಪೊಲೀಸ್ನವರು ಸೇವಾದಳದ ಡ್ರೆಸ್ಸಲ್ಲಿ ಒಳಗಡೆ ರಿವಾಲ್ವರ್ ಇಟ್ಕೊಂಡು ನಮ್ಮ ಜೊತೆ ಕೂತ್ಕೊಳ್ಳೋರು. ನಾವು ಅವರು ರೇಗಿಸ್ತಾ ಇದ್ವಿ, ಏನು ಸರ್ ಇದು ಏನೋ ದಪ್ಪ ಇದೆ ಇಲ್ಲ, ಸರ್ ಬೆಳಿಗ್ಗೆ ಸುಮ್ಮನೆ ರೀ ಸರ್, ರಿವಾಲ್ವರ್ ಕೊಟ್ಟಿದ್ರು. ಅದು ಪೊಲೀಸ್ನವ್ರು ಕೂತ್ರೆ ಕಾಣಿಸುತ್ತೆ ಅಂದ್ಬಿಟ್ಟು ಅವ್ರಿಗೆ ಸೇವಾದಳ ಡ್ರೆಸ್ ಹಾಕಿದ್ದು. ಕಾಣಿಸ್ತಿರಲಿಲ್ಲ, ಬರೀ ಏನೋ ಕಾರ್ಯಕರ್ತರು ರಕ್ಷಣೆ. ಯಾಕೆಂದರೆ ಅವ್ರಿಗೆ ಆಗ ಪತ್ರಕರ್ತರ ಬಗ್ಗೆನೂ ಹೆದರಿಕೆ ಇತ್ತು. ಅವರಲ್ಲೇ ಯಾರನ್ನ ಸಂಜಯ್ ಗಾಂಧಿ ಹೊಡೆದ್ಬಿಟ್ರೆ ಗೊತ್ತಾಯ್ತೆ. ಪತ್ರಕರ್ತರನ್ನು ಅವರು ಆ ಕಾಲದಲ್ಲಿ ಇದರ ಲೆನ್ಸಲ್ಲಿ ಇಟ್ಟಿದ್ದರು, ನೋಡ್ಕೊಂಡು. ವೀರೇಂದ್ರ ಪಾಟೀಲು ಮಾಜಿ ಮುಖ್ಯಮಂತ್ರಿ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಾವು ಅವ್ರ ಮನೆ ಮುಂದೆ ಪೊಲೀಸ್ ಕೂತಿರೋನು ಒಂದು ರಿಜಿಸ್ಟ್ರ್ ಇಟ್ಟಿದ್ದರು. ಅಲ್ಲಿ ನಾವು ಸೈನ್ ಮಾಡಬೇಕಾಗಿತ್ತು. ಯಾಕೆ ಅವ್ರಿಗೆ ಭೇಟಿ ಆಗ್ತೀವಿ, ಅವ್ರ ಖಾಸಗಿ ಮನೆ ನೋಡ್ಕೊಡಿ ನೀವು, ಖಾಸಗಿ ಮನೆಗೆ ನಾವು ಎಂಟ್ರ್ ಆಗಬೇಕಾದ್ರೆ ಬರೆಸ್ಕೋಬೇಕಾಗಿತ್ತು. ಅಲ್ಲಿವರೆಗೆ ಇತ್ತು ಪರಿಸ್ಥಿತಿ. ಆಮೇಲೆ ನಾವು ಪ್ರೆಸ್ ನೋಟುಗಳಿಲ್ಲದೆ ಬರೆಯೋಂಗಿರಲಿಲ್ಲ. ಬರಿಬೋದಾಗಿತ್ತು, ಅದರ ಪ್ರೆಸ್ ನೋಟನ್ನು ಇಟ್ಕೋಬೇಕು ನಾವು. ಒಂದು ಸರಿ ವೀರೇಂದ್ರ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಅದಕ್ಕೆ ಅವರು ಸೈನ್ ಮಾಡಿರಲಿಲ್ಲ. ಗೋವಿಂದ ಪಿ ಒಡೆಯರಾಜ್ ಅಂತ MP ಆದರು ಆಮೇಲೆ, ಅವ್ರ ರೈಟ್ ಹ್ಯಾಂಡ್, ಅವ್ರು ತಂದು ಕೊಟ್ಟರು. ಸರ್ ಈ ಥರ ವೀರೇಂದ್ರ ಪಾಟೀಲ್ ಕೊಟ್ಟಿದ್ದಾರೆ. ಅಲ್ಲರಿ ಸೈನೇ ಮಾಡಿಲ್ಲ, ಇದ್ದರೆ ಹೇಗೆ ಅಂತ. ಇಲ್ಲ ಸರ್, ಅವರು ನಾನು ಗೋವಿಂದ ಪಿ ಒಡೆಯರ್, ನೀವು ಇರ್ಬೋದು, ಇಲ್ಲ ನೀವೇ ಸೈನ್ ಮಾಡಿಕೊಡಿ, ನಿಮ್ಮ ಹೆಸರಲ್ಲಿ ಹಾಕ್ತೀವಿ. ಅಂತ ಏನು ಸರ್ ಆಗಲ್ಲ, ಈಗ ಇದು ಎಮರ್ಜೆನ್ಸಿ ಟೈಮು, ಕಷ್ಟ ಆಗುತ್ತೆ ಅಷ್ಟೇ, ಇಂಜಿನಿನ. ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ನಾಳೆ ಸೈನ್ ಮಾಡಿಸ್ಕೊಡಿ, ಇವತ್ತು ಹಾಕ್ಬಿಡಿ. ಆಯಿತು. ಅದು ನೆಕ್ಸ್ಟ್ ಡೇ ನಾನೇ ಹೋಗಿ ಸೈನ್ ಮಾಡಿಸ್ಕೊಂಡೆ. ಅವರು ಏನು ಇಷ್ಟು ಕಷ್ಟನಾ ಅಂದರು. ಹೌದು ಸರ್, ನಾಳೆ ಅವ್ರು ಕೇಳಿದ್ರೆ ನಾನು ತೋರಿಸ್ಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಪತ್ರಕರ್ತರು ಕೆಲಸ ಮಾಡಿದ್ವಿ. ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಒಂದು ಕಾರ್ಮಿಕರ ಮೇಲೆ ಹಲ್ಲೆ ನಡೆದು ಪೊಲೀಸ್ನವರು ಫೈರಿಂಗ್ ಮಾಡಿ 4 ಜನ ಸತ್ತವರು. DC ಗುಲ್ಬರ್ಗ DCಗೆ ಬರುತ್ತದು. ಹೋಗಿ ಕೇಳಿದೆ, ಈ ಥರ ಫೈರಿಂಗ್ ಆಗಿ ಇಲ್ಲ ಅದು ಸೆನ್ಸಾರ್ ಮಾಡಿದ್ದೀವಿ, ನೀವು ಪಬ್ಲಿಷ್ ಮಾಡೋಂಗಿಲ್ಲ. ನಾನು ಆಮೇಲೆ ಹೇಳಿದೆ, ಸೆನ್ಸಾರು ಸ್ಟೇಟ್ಮೆಂಟ್ಗೆ ಅಪ್ಲೈ ಆಗುತ್ತೆ, ಇವೆಂಟ್ಗೆ ಅಪ್ಲೈ ಆಗಲ್ಲ. ಅದು ಆಗೋಗಿದೆ, ಆಕ್ಸಿಡೆಂಟ್ ಅದನ್ನು ನೀವು ತಪ್ಸೋಕ್ಕಾಗತ್ತಾ? ಅದೇ ಥರವೇ ಇದು, ಗೋಲಿಬಾರ್ ಆಗೋಗಿದೆ, ಸತ್ತೋಗಿದ್ದಾರೆ. ಅದು ಘಟನೆ ಸಂಭವಿಸಿರೋದು. ಘಟನೆನ ಯಾರೂ ಸೆನ್ಸಾರ್ ಮಾಡೋಕ್ಕಾಗಲ್ಲ. ಸ್ಟೇಟ್ಮೆಂಟ್ಗಳನ್ನು ಮಾಡ್ಬೋದು ನೀವು, ಇದು ಪಬ್ಲಿಷ್ ಮಾಡಬೇಡಿ. ಇಲ್ಲ ಅದು ಪಬ್ಲಿಷ್ ಆಗೋಂಗಿಲ್ಲ, ನೀವು ಯಾವುದೂ ಕಳಿಸೋಂಗಿಲ್ಲ, ಅದನ್ನು ನೀವು ಹೇಳಕ್ಕೆ ಬರೋಲ್ಲ. ನೋಡಿ ಸೆನ್ಸಾರ್ ತೆಗೆದು ನೋಡಿ. ದಿ ಸೆನ್ಸಾರ್ ಆಫೀಸರ್ ಕ್ಯಾನ್ ಡೂ ಇಟ್ ಓನ್ಲಿ ಇನ್ ದಿ ಪಬ್ಲಿಕೇಶನ್. ರಿಪೋರ್ಟ್ರನ್ನ ನೀವು ಸೆನ್ಸಾರ್ ಮಾಡೋಕ್ಕೆ ಬರೋಲ್ಲ.
ನಂದು ಪಬ್ಲಿಕೇಶನ್ನು ಹುಬ್ಳಿಲಿದೆ. ಅಲ್ಲಿ ನಿಮ್ಮ ಡಿ ಸಿಗೆ ಹೇಳಿ ಅದನ್ನು ತೆಗೆಸ್ಬೇಕಷ್ಟೆ. ಗೊತ್ತಾಯ್ತಾ? ಇಲ್ಲಿ ಮಾಡಕ್ಕೆ ಬರಲ್ಲ. ನಾ ಕಳಿಸ್ಬೋದು. ನನಗೆ ನೀವು ಮಾಡಕ್ಕೆ ಇಲ್ಲ, ನಾನು ಕೊಡಲ್ಲ ಅದು. ಬೇಡ ಬಿಡಿ. ಪತ್ರಿಕೋದ್ಯಮ ನಿಂತಿರೋದು ಮನುಷ್ಯರ ದೌರ್ಬಲ್ಯಗಳ ಮೇಲೆ. ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ನಾವೇನು ಬರೆಯೋಕ್ಕಾಗಲ್ಲ. ಆವಾಗ ಡಿ ಸಿಗೂ ಎಸ್ ಪಿಗೂ ಆಗ್ತಿರ್ಲಿಲ್ಲ. ನನಗೆ ನನ್ನ ಹಿಂದೆ ಇದ್ದವರು ಹೇಳ್ಕೊಟ್ಟು ಹೋಗಿದ್ದರು, ಅವ್ರಿಗಾಗಲ್ಲ, ನೀವು ಯಾವಾಗಾರ ಬೇಕಾದ್ರೂ ಬಳಸ್ಕೋಬೋದು. ಸರಿ, ನಾನು ಅಲ್ಲಿ ಡಿ ಸಿ ಆಫೀಸಿಂದ ಎಸ್ ಪಿ ಆಫೀಸ್ಗೆ ಹೋದಾಗ ಏನು ಬಂದ್ರಿ? ಏನು ಸರ್ ಡಿ ಸಿನ ಕೇಳಿದ್ರೆ ಸುದ್ದಿ ಕೊಡೋದಿಲ್ಲ ಅಂತಾರೆ. ನಾ ಕೊಡ್ತೀನಿ ತಗೊಳ್ರಿ, ಅದಕ್ಕೇನೀಗ ಅವ್ನು ಕೊಡೋದಿದ್ರೆ ಏನೀಗ? ಈ ಹಟ್ಟಿ ಗೋಲ್ಡ್ ಮೈನ್ಸ್ದು ಎಫ್ ಐ ಆರ್ ಕೊಡ್ತಿರ್ತಾರೆ ಅಂದ್ಬಿಟ್ಟು ಎಫ್ ಐ ಆರ್ ತರಿಸ್ಕೊಟ್ಬಿಟ್ಟು ಆಯಿತು, ನಾನು ಪಬ್ಲಿಷ್ ಮಾಡಿಬಿಟ್ಟೆ. ಇವ್ರು ಕೇಳಿದ್ರು, ನಾನು ಹೇಳಿದೆ ಎಫ್ ಐ ಆರ್ ಇದೆ ಅಂತ. ಸುಮ್ಮನಾಗ್ಬಿಟ್ರು. ಯಾಕೆ ಹೇಳ್ತೀನಿ ಅಂದರೆ, ಪತ್ರಕರ್ತರಿಗೆ ಬರೀ ಯಾರೋ ಗೂಂಡ ಎದುರಿಸ್ತಾರೆ ಅವರು, ಅದೆಲ್ಲ ಪ್ರಶ್ನೆ ಬರೋಲ್ಲ. ಅದನ್ನೆಲ್ಲ ನೀವು ಎದುರಿಸ್ಬಿಡ್ಬೋದು. ಈ ಥರದ್ದಿರುತ್ತಲ್ಲ, ಅಧಿಕಾರದಲ್ಲಿರೋರಿಂದ ಬರುವಂತಹ, ಅದನ್ನು ನೀವು ಎದುರಿಸುವಾಗ ಚಾಕಚಕ್ಯತೆಯಿಂದ ಮಾಡಬೇಕು. ಏನು ಮಾಡ್ಕೋತೀಯ ಆ ಥರ ರೋಪಿಂದ ಏನು ಉಪಯೋಗ ಆಗಲ್ಲ. ಅದನ್ನ ಎಲ್ಲಿ ಮಾಡಬೇಕೋ ಅಲ್ಲೇ ಮಾಡಬೇಕು. ಕಾರ್ಮಿಕರಿಗೆ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತೇಳಿ ಅವರು ಗೋಲಿಬಾರ್ ಮಾಡೋದು ತಪ್ಪೋದು. ನಾ ಯಾಕೆ ಹೇಳ್ತೀನಿ ಅಂದರೆ, ಈ ಇದರಲ್ಲೆಲ್ಲ ಅಧಿಕಾರ ತುರ್ತು ಪರಿಸ್ಥಿತಿಯಲ್ಲೂ ಒಂದೇ, ಎಲ್ಲ ಕಾಲದಲ್ಲೂ ಒಂದೇ. ಅದು ಈ ಡಿ ಸಿ ಎಸ್ ಪಿಗಳು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದಾಗ ಬಳಸ್ಕೊತಾರೆ. ಅದನ್ನು ನಾವು ಅದನ್ನು ಕಾನೂನುಬದ್ಧವಾಗಿ ಓದ್ಕೊಂಡಿರ್ಬೇಕು. ಹಿಂದೆ ಮೈಸೂರಲ್ಲಿ ಕೊಳ್ಳೇಗಾಲದ ಹತ್ರ ಕೋಮು ಸಂಘರ್ಷ ಆಯಿತು. ನಾವು ಬರೆದ್ವಿ, ಎಲ್ಲ ಡೀಟೇಲಾಗಿ ಬರೆದ್ವಿ. ಡಿ ಸಿ ಮೈಸೂರು ಡಿ ಸಿ ಅವಾಗ ಕೊಳ್ಳೇಗಾಲ ಮೈಸೂರಿಗೆ ಇತ್ತು. ಪತ್ರಿಕಾಗೋಷ್ಠಿ ಕರೆದು ಇವೆಲ್ಲ ಹೀಗೆಲ್ಲ ಬರಿಬಾರ್ದು ಹಾಗೆ. ನಾವು ಅವ್ರನ್ನ ಒಂದೇ ಪ್ರಶ್ನೆ ಕೇಳಿದ್ವಿ, ಇದನ್ನೆಲ್ಲ ಹೇಳೋಕ್ಕೆ ನಿಮಗೆ ಅಧಿಕಾರ ಎಲ್ಲಿದೆ? ಯಾರು ಕೊಟ್ಟಿದ್ದಾರೆ ಅಧಿಕಾರ? ನೀವು ಸುದ್ದಿ ಕೊಡ್ಬೋದು, ಬರಿಬೇಡ ಅಂತ ಹೇಳಕ್ಕ ಯಾವುದು ಯಾವ ಕಾನೂನಲ್ಲಿದೆ ನಮಗೆ ತೋರಿಸ್ಕೊಡಿ, ಆಮೇಲೆ ನೀವು ಹೇಳ್ದಂಗೆ ಮಾಡೋಣ. ಆಗ ಅವರು ಇಲ್ಲ ಆ ಥರ ಅಲ್ಲ, ನಾನು ಆ್ಯಸ್ ಎ ಫ್ರೆಂಡಾಗಿ ರಿಕ್ವೆಸ್ಟ್ ಮಾಡ್ಕೊಡಿ ಅಷ್ಟೆ. ಹೈಕೋರ್ಟೇ ನೀವು ಇದನ್ನ ಬರಿಬೇಡ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಅಂತ. ನೀವು ಯಾರು ನಮ್ಗೆ ಹೇಳೋಕ್ಕೆ? ಗವರ್ನರ್ ನಮ್ಮನ್ನು ಕರೆದ್ಬಿಟ್ಟು ಇದನ್ನು ಬರಿಬೇಡ ಅನ್ನೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ನಮ್ಮ ಸ್ವಾತಂತ್ರ್ಯ. ಆದರೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಇದು ಬೇಡಿ ಅಂತ, ಅವಾಗ ನಾವು ಒಪ್ಕೋತೀವಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಪತ್ರಕರ್ತರಾಗಿ ಈ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸರ್ಕಾರ ಯಾವ್ದಾರ ಸುತ್ತೋಲೆ ಹೊರಡಿಸ್ಲಿ, ಅದನ್ನು ಮೇಲಿಂದ ಕೆಳಗವರೆಗೆ ಚೆನ್ನಾಗಿ ಓದಬೇಕು. ನಮ್ಮ ಅಧಿಕಾರ ಏನು, ನಮ್ಗೆ ಯಾಕೆ ಈ ಥರ ಆಗುತ್ತೆ, ಆಮೇಲೆ ಅವ್ರು ಹೇಳಿದ್ರೆ ನಾವೇನು ಮಾಡಬೇಕು. ಇದೇನಾಗುತ್ತೆ, ಎಷ್ಟೋ ಸರಿ ನಮಗೆ ನಿಜ ಸಂಘರ್ಷಕ್ಕೆ ಇದಕ್ಕೆ ಅಲ್ಲ, ನಮಗೇನು ವ್ಯಕ್ತಿಗತವಾಗಿ ಏನೂ ಇರಲ್ಲ. ಪತ್ರಕರ್ತನಾದವನಿಗೆ ಈ ವ್ಯಕ್ತಿಗತ ದ್ವೇಷ ಇರಬಾರ್ದು. ಅವ್ರು ಕಂಡ್ರಾಗಲ್ಲ, ಇವ್ರು ಕಂಡ್ರಾಗಲ್ಲ, ಅವೆಲ್ಲ ಏನು ನಮಗೇನು ಸಂಬಂಧವಿಲ್ಲ. ಆಮೇಲೆ ಇನ್ನೊಂದೇನು, ಇವರು ಈ ಪಾರ್ಟಿಯವರು, ಅವರು ಆ ಪಾರ್ಟಿಯವರು, ಅವ್ರದ್ದು ಎಡ ಬಲ. ಒಂದೇನು ಅಂದರೆ, ನಿಲುವುಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ಕಮ್ಯುನಿಸ್ಟ್ ಸಿದ್ಧಾಂತ ಏನು, ಬಿ ಜೆ ಪಿ ಸಿದ್ಧಾಂತ ಏನು, ಕಾಂಗ್ರೆಸ್ ಸಿದ್ಧಾಂತ ಅಂದರೆ ಏನು ತಿಳ್ಕೋಬೇಕೇ ಹೊರತು ನಾವು ಅದಕ್ಕೆ ದಾಸರಾಗಬಾರ್ದು. ನಮ್ಮ ಕೆಲಸ ಅದಲ್ಲ. ಈಗ ನಾನು ಡ್ಯಾನ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀನಿ, ನಾನು ಡ್ಯಾನ್ಸ್ ಮಾಡಲ್ಲ ಹೋಗಿ.